ಒಂದು ಹಳ್ಳಿಯಲ್ಲಿ ಒಂದು ಚಿಕ್ಕ ಮನೆ ಇತ್ತು. ಆ ಮನೆಯಲ್ಲಿ ಒಬ್ಬ ಬುದ್ಧಿವಂತ ಮಹಿಳೆ ವಾಸಿಸುತ್ತಿದ್ದಳು. ಒಂದು ದಿನ ಬೆಳಿಗ್ಗೆ ಆ ಮಹಿಳೆ ಸ್ನಾನ ಮಾಡುತ್ತಿದ್ದಳು. ಅದೇ ಸಮಯದಲ್ಲಿ ಇಬ್ಬರು ಕಳ್ಳರು ಆ ಮನೆಗೆ ಕಳವು ಮಾಡಲು ನುಗ್ಗಿದರು. ಕಳ್ಳರು ನಿಧಾನವಾಗಿ ಮನೆಯೊಳಗೆ ಹೋಗಿ ಚಿನ್ನ, ಹಣ ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ಹುಡುಕಲು ಆರಂಭಿಸಿದರು. ಅಷ್ಟರಲ್ಲಿ ಸ್ನಾನ ಮುಗಿಸಿ ಮಹಿಳೆ ಹೊರಗೆ ಬಂದ್ಲು. ಮನೆಯೊಳಗೆ ಕಳ್ಳರು ಇದ್ದುದನ್ನು ಅವಳು ನೋಡಿದಳು. ಅವಳು ಕೈಗಳನ್ನು ಮುಂದೆ ಚಾಚಿಕೊಂಡು, ಅಯ್ಯೋ, ನನಗೇನೂ ಕಾಣುತ್ತಿಲ್ಲ, ನನ್ನ ಕಂಬಿ ಎಲ್ಲಿದೆ ಎಂದು ಹೇಳಲು ಶುರು ಮಾಡಿತು. ಅದನ್ನು ಕೇಳಿದ ಕಳ್ಳರು, ಈ ಮಹಿಳೆಗೆ ಕಣ್ಣು ಕಾಣುವುದಿಲ್ಲ, ನಮಗೆ ಅಪಾಯ ಇಲ್ಲ ಎಂದುಕೊಂಡರು. ಆ ಮಹಿಳೆ ನಿಧಾನವಾಗಿ ನಡೆದು ಮನೆಯ ಬಾಗಿಲಿನ ಕಡೆಗೆ ಹೋದಳು. ನಂತರ ಹೊರಗೆ ಹೋಗಿ ಜೋರಾಗಿ ಕೂಗಿದರು, ಕಳ್ಳರು, ಕಳ್ಳರು, ನನ್ನ ಮನೆಯಲ್ಲಿ ಕಳ್ಳರು ಇದ್ದಾರೆ ಎಂದು ಕೂಗಿದರು. ಅವಳ ಕೂಗು ಕೇಳಿ ನೆರೆಹೊರೆಯವರು ಓಡಿ ಬಂದರು ಮತ್ತು ಕಳ್ಳರನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದರು. ಎಲ್ಲರೂ ಆ ಮಹಿಳೆಯ ಬುದ್ಧಿವಂತಿಕೆಯನ್ನು ಮೆಚ್ಚಿದರು. ಈ ಕಥೆಯ ನೀತಿ: ಅಪಾಯದ ಸಮಯದಲ್ಲಿ ಧೈರ್ಯ ಮತ್ತು ಬುದ್ಧಿ ಇದ್ದರೆ ಯಾವ ಸಮಸ್ಯೆಯನ್ನೂ ಗೆಲ್ಲಬಹುದು.